ಹಾಯ್ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತೊಂದು ಬಿರಿಯಾನಿ ರೆಸಿಪಿ ತಂದಿದ್ದೀನಿ. ನೀವು ಚಿಕನ್ ಬಿರಿಯಾನಿ, ನಾನ್ ವೆಜ್ ಬಿರಿಯಾನಿ ಅಂದ್ಕೊಂಡ್ರೆ ಅಲ್ಲ, ಇದು ವೆಜ್ ಬಿರಿಯಾನಿ. ಈಗಂತೂ ಶ್ರಾವಣ ನಡೀತಾ ಇದೆ. ಶ್ರಾವಣದಲ್ಲಿ ತುಂಬ ಜನ ನಾನ್ ವೆಜ್ ತಿನ್ನಲ್ಲ. ಅವರು ಈ ಥರ ಬಿರಿಯಾನಿ ಮಾಡ್ಕೊಂಡು ತಿನ್ಕೋಬೋದು. ವೆಜ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ನೋಡೋಣ ಯಾವ ಥರ ಮಾಡಬೇಕು ಅಂತ. ಇಲ್ಲಿ ನೋಡಿ, ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆ ಹಾಕ್ಕೊಂಡೆ. ಆಮೇಲೆ ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ಉದ್ದ ಉದ್ದ ಕಟ್ ಮಾಡಿ ಈ ಥರ ಇದಕ್ಕೆ ಒಣ ಮಸಾಲೆ, ಚಕ್ಕೆ, ಲವಂಗ, ಆಮೇಲೆ ದೊಡ್ಡ ಏಲಕ್ಕಿ, ಚಿಕ್ಕ ಏಲಕ್ಕಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡಿಕೊಂಡೆ. ಈಗ ಈರುಳ್ಳಿ ಫ್ರೈ ಆಗಿದೆ. 3 ಟೊಮಾಟೋನ ಇದರಲ್ಲೇ ಕಟ್ ಮಾಡಿ ಹಾಕ್ಕೊಂಡೆ. ಈ ಥರ ಮೀಡಿಯಮ್ ಸೈಜು ಕಟ್ ಮಾಡಿ ಹಾಕಿದ್ಮೇಲೆ ಇದರಲ್ಲಿ ನೋಡಿ, ನಾನು ಇದಕ್ಕೆ ಮೇನು ಇದು ಚಿಕನ್ ಮಟನ್ ಬಿರಿಯಾನಿ ಥರ ಆಗುತ್ತೆ. ಇದು ಸೋಯಾಬೀನ್ ಹಾಕ್ಕೊಂಡು ಮಾಡಿಕೊಂಡ್ರೆ, ಸೋಯಾಬೀನ್ನ ನಾನು ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ. ಅದನ್ನು ನೀರು ಕಿವುಚ್ಬಿಟ್ಟು ಹಾಕ್ಕೊಂಡೆ. ಇದು ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪನ್ನ ಚಾಪ್ ಮಾಡ್ಕೊಂಡಿದ್ದೆ ಚಾಪರಲ್ಲಿ ಹಾಕಿ. ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು ಈ ಥರ ಚಾಪ್ ಮಾಡಿ ಹಾಕ್ಕೊಂಡಿದ್ದೆ. ಯಾಕಂದರೆ ಈ ಥರ ಫ್ರೆಶಾಗಿ ಹಾಕಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಗರಂ ಮಸಾಲೆ, ಅಚ್ಚ ಖಾರದ ಪುಡಿ, ಧನಿಯಾ ಪೌಡ್ರು, ಉಪ್ಪು, ಅರಿಶಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ, ಸೋಯಾಬೀನು ಎಲ್ಲ ಮಸಾಲೆನೂ. ಆಮೇಲೆ ಅಕ್ಕಿನ ಮೆಜರ್ಮೆಂಟಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಇದನ್ನು ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಮಾಡ್ತಾಯಿದ್ರೆ ಇದರ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಇದಕ್ಕೆ ತುಪ್ಪ ಹಾಕ್ಕೊಂಡು ಮೇನ್ ಇದಕ್ಕೆ ನಾನು ಹಾಕೋದು ಮ್ಯಾಗಿ ಮಸಾಲ. ಇದು ಎಲ್ಲಿ ಯಾವ ಸ್ಟೋರಲ್ಲಿ, ಜನರಲ್ ಸ್ಟೋರಲ್ಲಿ ಸಿಗುತ್ತೆ. ನಾನು ಡಿಮಾರ್ಟ್ ಹೋದಾಗ ತೊಗೊಬಂದುಬಿಡ್ತೀನಿ. ಒಂದೊಂದು ಪ್ಯಾಕೆಟು, ದೊಡ್ಡ ಪ್ಯಾಕೆಟ್ ಸಿಗುತ್ತೆ, ಅದು ತೊಗೊಬಂದಿದೆ. ಅದನ್ನು ಯೂಸ್ ಮಾಡ್ತಾಯಿರ್ತೀನಿ ಆವಾಗಲೂ ನಾನು. ಇದು ಮ್ಯಾಗಿ ಮಸಾಲ ಹಾಕೋದ್ರಿಂದ ಈ ಹೋಟೆಲ್ ಬಿರಿಯಾನಿಗಿಂತ ತುಂಬ ಚೆನ್ನಾಗಾಗುತ್ತೆ. ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್. ಇಲ್ಲಿ ನೋಡಿ, ನಾನು ಕುದಿ ಬಂದ ಮೇಲೆ ಕುಕ್ಕರ್ನ ಮುಚ್ಚಿ 1 ವಿಜಲ್ ಆಗೋ ತನಕ ಕೂಗಿಸ್ಕೊಂಡೆ. ಆಮೇಲೆ ಪ್ರೆಷರ್ ಹೋಗೋ ತನಕ ಬಿಟ್ಬಿಟ್ಟಿದೆ. ಆಮೇಲೆ ತೆಗೆದು ನೋಡಿದ್ರೆ ಈ ಥರ ಬಿಡಿ ಬಿಡಿ ಬಿರಿಯಾನಿ ರೆಡಿಯಾಗಿದೆ. ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಯಿತು ಲೈಕ್, ಶೇರ್, ಕಮೆಂಟ್ ಮಾಡಿ, ಚಾನಲ್ನ ಫಾಲೋ ಮಾಡಿ. ಯಾವ ಥರ ಈ ರೆಸಿಪಿ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ. ನಾನು ಇದ್ರ ಜೊತೆ ನೋಡಿ ಹಪ್ಪಳನ ಕರ್ಕೊಂಡಿದ್ದೆ, ಉದ್ದಿನ ಹಪ್ಪಳ ಇತ್ತು. ಈ ಥರ ನಾನು ಫೋಕಲ್ಲಿ ಹಾಕಿ ಈ ಥರ ಫ್ರೈ ಮಾಡ್ಕೊಂಡಿದ್ದೆ. ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಪೇಜ್ನ ಫಾಲೋ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. Thank you for watching. Bye bye. Take care. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಮಟನ್ ಬಿರಿಯಾನಿಗಿಂತ ಈ ಸೋಯಾ ಚಂಕ್ ಬಿರಿಯಾನಿ ಸೂಪರ್. ಬಾಯ್ ಬಾಯ್.